6 ವರ್ಷಗಳ ಸತತ ಪರಿಶ್ರಮ, ಅನ್ಕೊಳ್ದೇ ಇರುವಂತ ಒಂದು ಪ್ರಾಜೆಕ್ಟ್, ಬೇಕಾಗಿರೋ ಬಜೆಟ್ ಇದೆ, ಕ್ರಿಯೇಟಿವಿಟಿನ ಕ್ವೆಶನ್ ಮಾಡೋಕಾಗದೇ ಇರೋ ತಂಡ ಕೂಡ ಫಾರ್ಮ್ ಆಗಿದೆ. ಬಟ್ ಇಷ್ಟೆಲ್ಲ ಇದ್ರೂ ಸ್ವಲ್ಪ ಸ್ಲೋ ಡೌನ್ ಆಗ್ಲಿ, ಪ್ರೊಸೆಸ್ನ ಅರ್ಥ ಮಾಡ್ಕೊಂಡು ತಯಾರಿ ನಡೆಸ್ಲಿ, ಮುಖ್ಯವಾಗಿ ತಾವು ಹೇಳ್ಬೇಕಿರೋ ವಿಷಯ, ತಮ್ಮ ಉದ್ದೇಶನ ಸ್ಟ್ರಾಂಗ್ ಮಾಡ್ತಾ ಒಂದೊಳ್ಳೆ ಪ್ರಿಪರೇಷನ್ ಜೊತೆ ಬರ್ಲಿ ಅಂತ ಕೇಳ್ಕೊತಾ ಇದ್ದೆ. ಬಟ್ ಆ ಪ್ರಿಪರೇಷನ್ ಈ ಲೆವೆಲ್ ಅಲ್ಲಿ ಇರತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಬಿಲ್ಲಾರ್ ರಂಗ ಭಾಷಾ, ಇದು ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಚಿತ್ರ. ಆಸ್ ಯೂಶುವಲ್ ತಮ್ಮಲ್ಲಿರೋ ಕ್ರಿಯೇಟಿವಿಟಿನ ಕೈಗೆತ್ಕೊಂಡು ಸಿನಿಮಾನ ಸಖತ್ತಾಗಿ ಅನೌನ್ಸ್ ಮಾಡಿದ್ದಾರೆ ಮಿಸ್ಟರ್ ಭಂಡಾರಿ ಅವರು. ಸೊ ಮಾತಾಡೋಣ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಹೊಸಬ್ರಾಗಿದ್ರೆ, ಮಾಡೋವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ದ ಮೋಸ್ಟ್ ವರ್ಸಟೈಲ್, ಮೋಸ್ಟ್ ಸ್ಟೈಲಿಶ್, ಟ್ಯಾಲೆಂಟೆಡ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾರ್ಮಲಿ ಒಬ್ಬ ಫಿಲ್ಮ್ ಮೇಕರ್ ಇಂದ ನಾನ್ ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ, ನೀವು ಬಿಡುವಂತ ಅಪ್ಡೇಟ್ಗಳು ಬರೀ ಅಪ್ಡೇಟ್ ಆಗಿರ್ದೇನೆ ಡಿಸ್ಕಷನ್ ಪುಟ್ಟ ಹಾಕೋ ಮಟೀರಿಯಲ್ಗಳಾಗಿರ್ಬೇಕು ಅಂತ. ಅಂಡ್ ಅದನ್ನ ಅನೂಪ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ ಪ್ರೆಸೆಂಟೇಷನ್, ಟೈಟಲ್ ಅಲ್ಲಿ ಬಳಸಿರುವಂತ ಫಾಂಟ್, ಅಲ್ಲಿರೋ ಕ್ರಿಯೇಟಿವಿಟಿ, ಅದು ಕ್ರಿಯೇಟರ್ ಆಗಿ ಅವರ ಪೊಟೆನ್ಶಿಯಲ್ ನ ತೋರಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಅವನಜ್ಜಿ ಇದು ಗುರು ರಿಯಲ್ ಗ್ಲೋಬಲ್ ಮೂವಿ ಅನ್ನೋ ಮಟ್ಟಿಗೆ ವೈಬ್ಸ್ ಕೊಡ್ತಾ ಇದೆ. ಮೋಸ್ಟ್ಲಿ ಅಜನೀಶ್ ಅವರೇ ಇರಬೇಕು ಅಂತ ಅನ್ಕೋತಾ ಇದ್ದೀನಿ, ಕನ್ಫರ್ಮ್ ಇಲ್ಲ, ಮುಂದಿನ ದಿನಗಳಲ್ಲೇ ಅದ್ರ ಬಗ್ಗೆ ತಿಳ್ಕೋಬೇಕು. ಬಟ್ ಒಟ್ನಲ್ಲಿ ಸಖತ್ತಾಗಿತ್ತು ಮಾತ್ರ BGM. ಇನ್ನು ತಗೊಂಡಿರೋ ಕಾನ್ಸೆಪ್ಟ್ ಅದಂತೂ ತೀರಾ ಆಶ್ಚರ್ಯಪಡಿಸೋ ಆಗಿತ್ತು. ಇನ್ಫ್ಯಾಕ್ಟ್ BRB ಬಗ್ಗೆ ಮಾತಾಡಿರೋಂತ ಪ್ರತಿಯೊಂದು ಇಂಟರ್ವ್ಯೂನಲ್ಲಿ, ಹಾಗೆ ನೆನ್ನೆ ಕೂಡ ಸುದೀಪ್ ಅವರು ಹೇಳ್ತಾ ಇದ್ರು, ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪ್ರಾಜೆಕ್ಟ್, ಬರೀ ದುಡ್ಡು ಮತ್ತೆ ಕೆಪಾಸಿಟಿ ಇದೆ ಅಂತ ನುಗ್ಗೋದಕ್ಕಾಗೋದಿಲ್ಲ, ಅದಕ್ಕೇನೆ ಇಷ್ಟೊಂದು ಟೈಮ್ ತಗೊಳ್ತಾ ಇರೋದು, ಅಂಡ್ ಇದು ನನ್ನ ಕರಿಯರ್ ನಲ್ಲೇ ಅತಿ ದೊಡ್ಡ ಸಿನಿಮಾ ಅಂತ. ಸೊ ಆ ಮಾತುಗಳನ್ನ ಕೇಳ್ತಾ ಇದ್ರೇನೆ ಈ ಸಿನಿಮಾ ಮೇಲೆ ಒಂದು ಎಕ್ಸ್ಟ್ರಾ ಹೈಪ್ ಅನ್ನೋದು ಬಿಲ್ಡ್ ಆಗ್ತಾ ಇದೆ. ಆಲ್ಸೋ ಇವರ ಥಾಟ್ ಏನೇ ಎಷ್ಟು ದೊಡ್ಡದಾಗಿರ್ಬೋದು ಅನ್ನೋ ರೀತಿಯಲ್ಲಿ ಭಾವನೆ ಬರ್ತಾ ಇದೆ. ಅಫ್ಕೋರ್ಸ್ ಬಿಟ್ಟಿರೋಂತ ಅನೌನ್ಸ್ಮೆಂಟ್ ವಿಡಿಯೋ ಕೂಡ ಅದನ್ನ ಜಸ್ಟಿಫೈ ಮಾಡ್ತಾ ಇದೆ. ಇನ್ನು ಈ ಕಥೆ ನಡೆಯೋದು 2209ನೇ ಇಸವಿಯಲ್ಲಿ, ಇಲ್ಲಿಂದ 185 ವರ್ಷಗಳ ಮುಂದೆ. ಅಂದ್ರೆ ಆ ಕಾಲಘಟ್ಟದ ಟೆಕ್ನಾಲಜಿ, ಜನ, ಲೈಫ್ ಸ್ಟೈಲ್ ಎಲ್ಲದರ ಮೇಲೂ ಪ್ರಾಪರ್ ಆಗಿ ರಿಸರ್ಚ್ ಅನ್ನೋದು ಆಗಬೇಕು. ಎಸ್ಪೆಷಲಿ ಕಲ್ಕಿ 2898 AD ಬಂದ ಮೇಲೆ ಈ ಫ್ಯೂಚರಿಸ್ಟಿಕ್ ಸಿನಿಮಾಗಳ ಡೆಫಿನಿಷನ್ನೇ ಚೇಂಜ್ ಆಗೋಗಿದೆ. ಅಂಡ್ ಅದರ ಬಗ್ಗೆ ಪ್ರೇಕ್ಷಕರ ತಲೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಸೆಟ್ ಆಗೋಗಿರುತ್ತೆ. ಸೊ ಅದು ಬ್ರೇಕ್ ಆಗಬೇಕು. ಅಂಡ್ ಬಿಲ್ಲಾರಂಗ ಭಾಷಾ ತನ್ನದೇ ಆದ ಒಂದು ಛಾಪನ್ನ ಮೂಡಿಸ್ಬೇಕು, ಒಂದು ಸಪರೇಟ್ ಡೈಮೆನ್ಷನ್ ನ ಓಪನ್ ಮಾಡಬೇಕು. ಆರೆಲ್ಸ್ ನಾವೇ ಬೇಡ ಅಂದ್ರೂ ಹೊರಗಡೆ ಆ ಕಂಪ್ಯಾರಿಸನ್ ಅಂತೂ ನಡೀತಾನೆ ಇರುತ್ತೆ. ಅದರಲ್ಲೂ ತೋರಿಸುವಂತ ವಿಷಯ, ಎಲಿಮೆಂಟ್ಗಳು, ಹಾಗೇನೆ 2209 ಯಾಕೆ ಅನ್ನೋದಕ್ಕೆ ಒಳ್ಳೆ ರೀಸನ್ ಅಂತೂ ಕೊಡ್ಲೇಬೇಕು. ಅಂಡ್ ಹಾಗೆ ಕೊಟ್ಟಾಗ ಮಾತ್ರ ಸಿನಿಮಾಗೆ ಡೆಪ್ತ್ ಅಂತ ಸಿಗೋದು. ಇನ್ನು ಈಗ ಬ್ರೇಕ್ ಡೌನ್ ಕಡೆ ಬಂದ್ರೆ, ಇಲ್ಲಿ 3 ಫ್ರೇಮ್ಗಳಿದ್ವು: ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಪ್ಯಾರಿಸ್ನ ಹೈಫಲ್ ಟವರ್ ಅಂಡ್ ತಾಜ್ ಮಹಲ್. ಸೊ ಈ ಲೆಕ್ಕದಲ್ಲಿ ನೋಡಿದ್ರೆ, ಹಾಗೆ ಸಿನಿಮಾದ ಜಾನ್ರನ್ನ ಕನ್ಸಿಡರ್ ಮಾಡಿದ್ರೆ, ಇದು ಪ್ರಪಂಚನ ಟ್ರಾವೆಲ್ ಮಾಡುವಂತ ಒಂದು ಅಡ್ವೆಂಚರಸ್ ಜರ್ನಿ. ಅದು ಅಮೆರಿಕದಿಂದ ಶುರುವಾಗಿ ಯುರೋಪನ್ನ ದಾಟ್ಕೊಂಡು ಕೊನೆಗೆ ಭಾರತದಲ್ಲಿ ಬಂದು ಎಂಡ್ ಆಗ್ತಾ ಇದೆ. ಆಲ್ಸೋ ಇದರ ಮಧ್ಯೆ ಒಂದು ಬಾವುಟ, ಅದ್ರ ಮೇಲೆ ಮಾರ್ಕ್ಸಿಸ್ಟ್ ತರದ ಒಂದು ಸಿಂಬಲ್ ಕೂಡ ಇದೆ. ಮೇ ಬಿ ಇಲ್ಲಿ ಯಾವುದೋ ಒಂದು ಕಮ್ಯುನಿಟಿ ಇರಬೇಕು ಅಂಡ್ ಅವರು ಪ್ರಪಂಚನ ಕನ್ಕ್ವರ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ನ ಮತ್ತೊಂದು ಆಂಗಲ್ ನಲ್ಲಿ ನೋಡಿದ್ರೆ, ಕಮಲ, ಸುದರ್ಶನ ಚಕ್ರ ಮತ್ತೆ ತ್ರಿಶೂಲ, ಈ 3 ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಹೋಲ್ತಾ ಇದೆ. ಹಾಗೆ ಅದು ಬಿಲ್ಲಾ ರಂಗ ಭಾಷಾ ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಕೂಡ ಮಾಡ್ತಾ ಇದೆ. ಅಂಡ್ ಆ ಪ್ರಕಾರ ಇಲ್ಲಿ 3 ಪಾತ್ರಗಳು, 3 ಕಮ್ಯುನಿಟಿ ಇರ್ಬೋದಾ, ಲೈಕ್ ಬಿಲ್ಲಾ ರಂಗ ಭಾಷಾ. ಅಂಡ್ ಟ್ರಿಪಲ್ ರೋಲ್ ಏನಾದ್ರೂ ಇರ್ಬೋದಾ ಅಂತಾನೂ ಡೌಟ್ ಬರ್ತಾ ಇದೆ. ಇರ್ಲಿ, ಪರವಾಗಿಲ್ಲ, ಇದನ್ನ ಮುಂದಿನ ವಿಡಿಯೋಗಳಲ್ಲಿ ಅಂದ್ರೆ ಟೀಸರ್, ಟ್ರೈಲರ್ ಬಂದ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಫೈನಲಿ ದ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ಕೊನೆಗೂ ಅನೌನ್ಸ್ ಆಗಿದ್ದಾಯ್ತು. ಅಂಡ್ ಸಿನಿಮಾ 2 ಪಾರ್ಟ್ ಅಲ್ಲಿ ಬರ್ತಾ ಇದೆ, ಫಸ್ಟ್ ಬ್ಲಡ್ ಅಂಡ್ ಸೆಕೆಂಡ್ ಬ್ಲಡ್ ಅಂತ. ಹಾಗೆ ಇದರ ಮೊದಲ ಭಾಗ 2026ರಲ್ಲಿ ರಿಲೀಸ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ CGI ವರ್ಕ್ಸ್ ಎಷ್ಟು ಟೈಮ್ ತಗೊಳತ್ತೆ ಅಂತ. ಹಾಗೇನೆ ಇದಕ್ಕೋಸ್ಕರ ಹನುಮ್ಯಾನ್ ಪ್ರೊಡ್ಯೂಸರ್ಸ್ ಕೂಡ ಕೊಲಾಬರೇಟ್ ಆಗಿದ್ದಾರೆ. ಸೊ ಔಟ್ಪುಟ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಏನೋ ಮುಖ್ಯವಾಗಿರೋದೇನೆಂದ್ರೆ, ಮಾರ್ಕೆಟಿಂಗ್ ಅಲ್ಲೇ ಆಗ್ಲಿ, ಹೈಪ್ ಕ್ರಿಯೇಟ್ ಮಾಡೋದ್ರಲ್ಲೇ ಆಗ್ಲಿ, ಅನೂಪ್ ಅವರು ಯಾವಾಗ್ಲೂ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಅದು ಯಾವ ಮಟ್ಟಿಗೆ ಅಂತ ವಿಕ್ರಾಂತ್ ರೋಣ ಟೈಮಲ್ಲಿ ಅವರು ಬಿಡ್ತಾ ಇದ್ದಂತ ಪೋಸ್ಟರ್ಸ್ ಅಲ್ಲೇ ಗೊತ್ತಾಗಿತ್ತು. ಬಟ್ ಈ ಸಾರಿ ಹೈಪ್ ಕ್ರಿಯೇಟ್ ಮಾಡೋ ಭರದಲ್ಲಿ ಸಿನಿಮಾ ಮೇಲೆ ನೀವೇ ಎಕ್ಸ್ಟ್ರಾ ಭಾರ ಹಾಕಬೇಡಿ. ಹಿಂದಿನ ಸಿನಿಮಾಗೆ ಬಂದಿರೋ ಫೀಡ್ಬ್ಯಾಕ್ ಮತ್ತೆ ರಿವ್ಯೂನ ಕನ್ಸಿಡರ್ ಮಾಡಿ, ಅಪ್ಡೇಟ್ ಗಳನ್ನ ಆದಷ್ಟು ಜೆನ್ಯೂನ್ ಆಗಿಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಿನಿಮಾ ಅದಕ್ಕೆ ತಕ್ಕ ಹಾಗೇನೆ ಬಂದಿರ್ಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಈ ಅನೌನ್ಸ್ಮೆಂಟ್ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು, ಏನೆಲ್ಲ ಒಪಿನಿಯನ್ಗಳು ಬಂತು, ಹಾಗೇನೆ ನಿಮ್ಮ ಹತ್ರ ಏನಾದ್ರೂ ಥಿಯರಿಗಳಿದ್ರೆ ಅದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸ್ಬಿಡಿ. ಡಿಸ್ಕಷನ್ ಆಸ್ ಯೂಶುವಲ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.